ಸೊ ರೋಮಾಂಚ ಕುಂಚುಕಿತ ಗಾತ್ರ ಯಾರು ಅನ್ನಲೆ ನೋಡುತ್ತಿರಲ್ ಬಾಹ್ಯ ಸಂಜ್ಞಾ ಶೂನ್ಯ ಆಸೀತೆ ತೊಡಗಿದಳಾರೋ ನುಡಿಸಿದ ಓಲಾಗಿ ಸಂವಾದಮಂ. ಆ ಪೂಜೆ ಅಂದ್ರೆ ಸೀತೆ ಅಲ್ಲಿದ್ದು ಎಲ್ಲೆಲ್ಲಿಯೂ ಚಲಿಸುತ್ತಿದ್ದಂತೆ, ರಣರಂಗಕ್ಕೆ ಹೋಗಿದ್ದಾಳೆ. ಅಲ್ಲಿದ್ದು ಎಲ್ಲೆಲ್ಲಿಯೂ ಚಲಿಸುತ್ತಿದ್ದಂತೆ, ಅಲ್ಲಿದ್ದು ಮೆಲ್ಲ ಕಾಣುತ್ತಿದ್ದಂತೆ, ಮೇಣ್ ಅಲ್ಲಿ ತಾಟಸ್ಥೆಮಂ ತಾಳ್ದೊಳ್, ಅಲ್ಲಿ ತಟಸ್ಥವಾಗಿದ್ದಳು, ಅಲ್ಲಿ ತಾಟಸ್ಥೆಮಂ ತಾಳ್ದೊಳ್ ಏಲಿದ್ದೊಡಂ ದೂರ ಮಿರ್ದಿತ್ತದರ ಜಗತ್ಕ್ರಿಯಾ ಚಕ್ರಮಂ ನಡೆಪವೋಲಾ ಚಚ್ಚುತ್ತಿದ್ದಳಂ. ಇಡೀ ಜಗತ್ತನ್ನೇ ಕಾಣ್ತಾ ಇದ್ದಾಳೇನೋ ಅಂತ ಅನಿಸ್ತಾ ಇತ್ತಂತೆ. ಅದನ್ನು ಕಂಡನಲೆ ಮೈಮರೆತಳಂತೆ ಭಯರಸವಶೇ, ಅವಳು ಆ ರೀತಿ ಸಂವಾದ ಮಾಡ್ತಾ ಇರೋದನ್ನ ಕಂಡು ಮೈಮರೆತಳಂತೆ ಭಯರಸವಶೇ ಆನಲೆ. ಮೈಮರೆತಳಂತೆ, ಮೈಮರೆತ ಮೇಲೆ ಭಯ ಅಲ್ಲಿ ನಾವು ಹುಡುಕ್ಬೇಕಾಗಿಲ್ಲ ಅರ್ಥವನ್ನ. ಮೈಮರೆತಳಂತೆ ಭಯರಸವಶೇ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಕೇಳಿ. ಈಗ ನಿಮ್ಗೆ ಏನ್ ಅನ್ಸುತ್ತೆ? ಮೈ ಮರೆತಳಂತೆ ಅಂತಂದ್ರೆ ಅವಳು ಏನೋ ಮೂರ್ಛೆ ಹೋಗಿದ್ದಾಳಂತಲೋ ಯಾವುದೋ ಭಾವಕ್ಕೆ ಹೋಗಿದ್ದಾಳಂತಲೋ ತಾನೆ. ಅನಂತರಂ ಹದಿಬದೆಯ ಕೈಯ ಸೋಂಕಿಗೆ ಆನಲೆ ಕಂಡೆರೆಯೇ. ಹದಿಬೈ ಅಂದ್ರೆ ಸೀತೆ ಅವಳ ಬಂದು ಸಮಾಧಾನ ಮಾಡ್ತಾಳೆ. ಅವಳು ಭಯ ಪಟ್ಕೊಂಡಿರೋದು ಆ ಸ್ಟ್ಯಾನ್ಸ್ಗೆ ಹೋಗಿರೋ ಸೀತೆ ಗೊತ್ತಾಗುತ್ತೆ. ಸೀತೆ ಬಂದು ಅವಳನ್ನ ಮೃದುವಾಗಿ ತಟ್ಟಿ ಎಚ್ಚರಿಸ್ತಾಳೆ. ಆ ಟಚ್ಗೆ ಕಂಡೆರೆದಳ ಆಮೇಲೆ ಅಂದ್ರೆ ಅವಳು ಕನಸಲ್ಲಿದ್ಲ, ಅವಳು ಒಂದು ಬ್ರಹ್ಮಸ್ಥಿತಿಲಿದ್ಲ. ಇಲ್ಲಿ ಯಾರ್ದು ಕನಸು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅನಂತರಂ ಹದಿಬದೆಯ ಕೈಯ ಸೋಂಕಿಗೆ ಆನಲೆ ಕಂಡೆರೆಯೇ ರಾಮ ಸತಿ. ಸೀತೆ ಹೇಳ್ತಾಳೆ ಯಾರ ಆನಲೆಗೆ, ಅಭೀತೆಯಾಗೆಲೆ ವತ್ಸೆ, ಭಯ ಪಡ್ಬೇಡ ಮಗಳೇ, ನೀನ್ ಕಂಡ ದೈವಿಕಕ್ಕೆ. ಸೀತೆ ಗೊತ್ತು ಅವಳು ಏನ್ ಕಂಡ್ಲು ಅಂತ. ಓಕೆ, ನಡೆದಿದೆ ಅನ್ಕೊಳ್ಬೇಕು ನಾವು ಅನ್ನೋದಕ್ಕಿಂತ ಕುವೆಂಪು ಅವರ ಕಲ್ಪನೆಯಲ್ಲಿ ಸೀತೆಯೂ ಒಂದು ಭ್ರಮಾಲೋಕಕ್ಕೆ ಕನಸಿಗೆ ಹೋತು ಯಾವುದೋ ಒಂದು ಲೋಕಕ್ಕೆ ಹೋಗ್ಬಿಟ್ಟು ಆ ಸಂವಾದ ನಡೆಸಿದ್ದಾಳೆ. ಅದನ್ನ ಇವಳು ಅನಲೇ ನೋಡ್ತಿದ್ದಾಳೆ. ಅವಳು ಕನಸು ಬಂತು, ರಮೆ ಬಂತು, ಇಮ್ಯಾಜಿನ್ ಬಂತು, ಅವಳು ಒಂದು ಕನಸಲ್ಲಿದ್ದಾಳೆ. ಕನಸಿಗೆ ಎಷ್ಟೆಷ್ಟು ರೂಪಗಳು ಬರ್ತಾ ಇದೆ ನೋಡಿ. ಇದಕ್ಕೆ ಮುಂಚೆ ರಾವಣನ ಕನಸು ಬಂದಿದೆ. ಇತಿ ಕನಸುಗಳ ಕಗ್ಗಂಟು ಈ ಚಾಪ್ಟರ್ ಇನ್ನೂ ಬರುತ್ತೆ ಮುಂದೆ, ಅಂದ್ರೆ ಇದರಲ್ಲಿ ನೆಕ್ಸ್ಟ್ ಅಲ್ಲಿ. ಸೊ ಅಭೀತೆಯಾಗೆಲೆ ವತ್ಸೆ, ನೀನ್ ಕಂಡ ದೈವಿಕಕ್ಕೆ, ನಿನ್ನಯ್ಯನ ಉಪಕೃತಿಗೆ ಬದ್ದಿಕೌ ನನ್ನೈದೆ ದಾಳಿ ಕಂಟಕಮೊಂದು ಕಳೆದುದೌ ಪ್ರಭು ರಾಮಚಂದ್ರಂಗೆ. ವಿಭೀಷಣ ನಮ್ಮ ಪರವಾಗಿರೋದಕ್ಕೋಸ್ಕರ ಎಲ್ಲ ಕಂಟಕ ಹೋಯ್ತು ತಾಯಿ. ನಿಮ್ಮ ಅಪ್ಪನಿಂದ ಏನೋ ರಾಮನಿಗೆ ಒಂದು ಅಥವಾ ನಮ್ಮ ರಾಮ ಸೈನ್ಯಕ್ಕೆ ಧೈರ್ಯ ಬಂದಿದೆ. ಏನುತೆ ಸಂತೈಕೆ ಎಂಪೇಳ್ದ ಪಾವನೆಯ ಪದತಲಕ್ಕೆ ನಮಿಸಿದಳಂತೆ ನಮ್ಮನಲೆ. ಅವಳು ಕಾಲು ನಮಸ್ಕಾರ ಮಾಡ್ತಾಳೆ. ಇಲ್ಲಿ ನಾನೊಂದು ವಿಷಯ ಹೇಳ್ಬೇಕಮ್ಮ, ಕನಸುಗಳಿಂದ ಭಿನ್ನವಾಗಿ ಅನಲೆಗೆ ಮುಂಚೆ ಸೀತೆ ಯಾರು ಅಂತ ಗೊತ್ತಿರಲಿಲ್ಲ, ಏನು ಅಂತ ಗೊತ್ತಿರಲಿಲ್ಲ. ಅವಳು ಇಲ್ಲಿ ಬಂದ ಮೇಲೆ ಅವಳಿಗೆ ಸೀತೆಯ ಬಗ್ಗೆ ಉಂಟಾದ ಆ ಮಾರ್ಪಾಡು ಅವಳನ್ನ ಅಲ್ಲೇ ಇದ್ದು ಮಾಡಿಬಿಡುತ್ತೆ. ಅಷ್ಟೇ ಅಲ್ಲ, ಅವಳು ಸೀತೆಯ ಬಗ್ಗೆ ಇಲ್ಲಿ ಬಂದು ಎಲ್ಲಾರ್ಗೂ ಹೇಳ್ತಾ ಇರ್ತಾಳೆ. ಅವಳು ದೈವಿಕ ಶಕ್ತಿ, ಅವಳು ಒಬ್ಬ ಋಷಿ ಕನ್ಯೆ, ಅವಳು ತಪಸ್ವಿನಿ ಇದ್ದಂಗೆ ಅಂತ. ಇದು ರಾವಣನ್ಗೆ ಒಂದು ರೀತಿ ನೆಗೆಟಿವ್ ಆಗ್ತಾ ಇರ್ತದೆ. ಅದಕ್ಕೆ ರಾವಣ ಹೇಳ್ತಾನೆ, ಒಂಥರದಲ್ಲಿ ರಾವಣನಿಗೆ ನುಂಗಲಾರದ ತುತ್ತು. ಯಾಕಂದ್ರೆ ಪ್ರೀತಿಯ ಮಗಳು ಅನ್ಕೊಂಡಿರೋಳೆ ನೆಗೆಟಿವ್ ಆಗ್ಬಿಟ್ಟಿದ್ದಾಳೆ. ನೋಡಿ ಎಷ್ಟು ಬೈತಾನ ಅವಳ ಅಂತ. ಸತಿಯ ಮಾತಿಗೆ ಸುಯ್ದು, ಇದು ಕನಸಿಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಈ ಕಾಂಟೆಕ್ಸ್ಟ್ ನಾವು ಓದ್ಬಿಡೋಣ. ಸತಿಯ ಮಾತಿಗೆ ಸುಯ್ದ ದಶಶಿರಂ ಅನಲೆ, ನಮಗ ಅನಲೆಯೇ ದಿಟಂ, ನಮಗೆ ಶತ್ರುನೇ ಅವಳು. ರಾಮ ಪಕ್ಷ ಕಾತಂದೆ, ರಾಮ ಪಕ್ಷಕ್ಕೆ ತಂದೆ ವಿಭೀಷಣ. ರಾಮ ಪಕ್ಷ ಕಾತಂದೆ ಸೀತೆಯ ಪಕ್ಷ ಕೀ ಮಗಳ್, ತಂದೆ ಮಗಳು ಸೇರ್ಕೊಂಡು ಇರುವರುಂ ದ್ರೋಹಿಗಳ್ ಅಕ್ಕರೆಯ ನನಗಿಕ್ಕಿ ದುರಿಯಾಯ್ತು. ತಮ್ಮನ ಮೇಲೆ ತೋರಿಸಿದ ಅಕ್ಕರೆ ಹಾಗೂ ತಮ್ಮನ ಮಗಳ ಮೇಲೆ ತೋರಿಸಿದ ಅಕ್ಕರೆ ನನಗೆ ಒಂದು ಬೆಂಕಿ ಆಗಿದೆ. ಅಕ್ಕರೆಯ ನನಗಿಕ್ಕಿ ದುರಿಯಾಯ್ತು. ಬೇಡವೆಂದೆನ್, ಏನಕ್ಕೆ ಅವಳಲ್ಲಿ ಹೋಗೋದು ಬೇಡ ಸೀತೆ ಹತ್ರ ಅಂತ ಹೇಳಿದೆ. ಬೇಡವೆಂದೆನ್ ಬಿಡದೆ ಬೇಡಿದಳ್ ಕಾಡಿದಳ್, ನೋಡಿ ಬರುವಾಸೆಗಾಣತಿ ಇತ್ತೆನೊಪ್ಪಿದನ್. ಹೋಗಿ ನೋಡ್ಕೊಂಡ್ಬರ್ತೀನಿ ಅಷ್ಟೇ ಸೀತೆನ ಅಂತ ಕೇಳಿದ್ದು. ನಾನು ಆಣತಿ ಕೊಟ್ಟೆ.
ಬೇಡವೆಂದೆನ್ ಬಿಡದೆ ಬೇಡಿದಳ್ ಕಾಡಿದಳ್ ನೋಡಿ ಬರುವಾಸೆಗಾಣತಿಯ ನಿತ್ಯ ನೊಪ್ಪಿದನ್ ಮಾಡಿದಳ್ ಮನೆಯನ್ ಅಶೋಕವನದಳ್ ಓದೋಳಲ್ಲೇ ಇದು ಬಿಟ್ಲು. ಅದೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ.